ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಪೂಜೆ ಮಾಡಿಸ್ತೀವಿ ಏನಿಲ್ಲ ಅಂದ್ರೆ ನಿಮಗೆ ಇನ್ನೊಂದು ಅದನ್ನ ಪರಿಹಾರ ಮಾಡೋ ಶಕ್ತಿ ಇದೆಯಾ ಅಥವಾ ಬರೀ ನುಡ್ದು ಹೋಗ್ತೀರಾ ನೀವು? ನುಡ್ದು ಹೋಗ್ತೀನಿ, ಬರೀ ನುಡಿಯೋದಷ್ಟೇ ನಿಮ್ ಕಾಯಕ. ಒಳ್ಳೇದಾದ್ರೆ ಇನ್ನೂ ವರ್ಷಕ್ಕೆ ಬರ್ತೀವಲ್ಲ, ಒಳ್ಳೇದಾದ್ರೆ ನಮ್ಗೆ ಎಲ್ಲ ಕೊಡ್ತಾರೆ. ಇದ್ರೆ ಅವ್ರ ಕೈಯಾಗ 100 ರೂಪಾಯಿ ಇಲ್ಲಿ 1000 ರೂಪಾಯಿ ಆಗ್ಲಿ ಕೊಡ್ತಾರೆ. ಆಮೇಲೆ ಒಳ್ಳೇದಾಗ್ಬೇಕಲ್ಲ, ಒಳ್ಳೇದಾಗ್ಬೇಕು. ಆಮೇಲೆ ನೀವು ನುಡಿದದ್ದು ನಿಜ ಆಗತಿ, ನಿಜ 100% ನಿಜ ಆಗುತ್ತೆ. ಆಮೇಲೆ ಬೆಳಗಿನ ಜಾವ ಏನೋ ಜಾಸ್ತಿ ನುಡಿತೀರಂತೆ ನೀವು. ಬೆಳಗಿನ ಜಾವ 4 ಗಂಟೆ ರಾತ್ರಿ 5 ಗಂಟೆ ಟೈಮ್ನಲ್ಲಿ ಶಕನ ಕಟ್ತೀವಿ ನಾವು. 5 ಗಂಟೆ ಟೈಮ್ಗೆ ಅದು 6 ಗಂಟೆ ರಾತ್ರಿ ಶಕನ ಮಶಾನದಲ್ಲಿ ಹೋಗಿ ಬರ್ತೀವಿ ನಾವು. ಸ್ಮಶಾನಕ್ಕೆ ಹೋಗಿ ಬರ್ತೀರಾ. ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆಗೆ, ಅಮಾವಾಸ್ಯೆಗೆ ಹುಣ್ಣಿಮೆಗೆ ಅದು ಎಲ್ಲ ಶಾಸ್ತ್ರ ನಾವು ಹೇಳ್ತೀವಿ. ಅವ್ರಿಗೆ ಏನು ಯಾವ ಜಾಗದಲ್ಲಿ ಏನು ಬರ್ತೈತೋ ಅದನ್ನ ನಿಲ್ಲಿಸ್ತೀವಿ ನಾವು. ಆಮೇಲೆ ನಿಮ್ಮ ಹತ್ರ ಇನ್ನೊಂದು ಬಾಣಂತಿ ಕೈ ಇರುತ್ತಂತೆ. ಓ ಇದೌದಾ ಸ್ನೇಹಿತರೆ, ನಾನು ನೋಡಿರ್ಲಿಲ್ಲ ಹಿಂದೆ. ನಾಗರಾಜಣ್ಣನ ಹತ್ರ ಅದು ಇರ್ಲಿಲ್ಲ ಹಸ್ತರೇಖೆ. ಇಲ್ಲಿ ಇವ್ರ ಹತ್ರ ಇದೆ, ಇದೇ ಬಾಣಂತಿ ಕೈ ಅಂತೆ. ಇದು ಹಸ್ತರೇಖೆ. ಇದು 2 ಕೈದ ಬಾಣಂತಿದು. ಇದು ಯಾರು? ನಮ್ಮ ಅಜ್ಜಾರ ಕಾಲದಾಗ ಮಾಡಿದ್ದು. ನಿಮ್ಮ ಅಜ್ಜಾರ ಕಾಲದಾಗ ಮಾಡಿದ್ದು. ಅದನ್ನ ಇನ್ನ ಕಾಪಾಡ್ಕೊಂಡ್ ಬರ್ತಿದ್ದೀರಾ? ಅದು ಆಮೇಲೆ ಅಷ್ಟು ಸುಲಭ ಅಲ್ಲ ಅಂತ ಬಾಣಂತಿ ಕೈ ಹಸ್ತರೇಖೆ. ಸಿಗೋದಿಲ್ಲ, ಈಗ ಸಿಗಲ್ಲ. ಈಗ ಸಿಗೋದಿಲ್ಲ. ಅದ್ರ ಬಗ್ಗೆ ಕೇಳಿ ನೋಡಿ, ಈಗ ಸಿಗುತ್ತಾರೆ, ಎಲ್ಲ ಸುಟ್ಟಾಕ್ತಾರೆ. ಈಗ ಸುಟ್ಟಾಕ್ತಾರೆ ಬಾಣಂತಿಗಳನ್ನ. ಅವಾಗಾದ್ರೆ ಉಗಿತಿದ್ರು ಆ ಕಾಲದಾಗ. ಅದನ್ನ ತಗೊಂಡ್ಬರುವಾಗ ಪೂಜೆ ಗೀಜೆ ಮಾಡಿ ತರಬೇಕಿತ್ತ. ನಮ್ಮ ಅಜ್ಜಾರ ಕಾಲದಾಗ ಸಂಬಂಧ ನಮಗೂ ಗೊತ್ತಿಲ್ಲ. ಅವ್ರು ತಂದಿರೋದು ನಿಮಗೂ ಗೊತ್ತಿಲ್ಲ. ಅದನ್ನೇನ್ ಕಾಪಾಡ್ಕೊಂಡು ಹೋಗ್ತೀರಾ? ಅದಕ್ಕೂ ಪೂಜೆ ಗೀಜೆ ಸಲ್ಲಿಸ್ಬೇಕಾ ನೀವು? ಪೂಜೆ ಮಾಡ್ತೀರಿ. ಚೌಡಿ ಚೌಡಿ ಬಿಡಿಸಿಲ್ಲ ನೋಡಿ. ಚೌಡಿ ಮತ್ತೆ ಇನ್ನ ಕೆಲವ್ರ ಕೈಲಿ ಚೌಡಿ ಇರ್ತದಲ್ಲ, ಅದು ಬೇಡ, ಅದ್ ಬೇಡ. ಆಮೇಲೆ ಚೌಡಿ, ಆಮೇಲೆ ಚೌಡಿ ಕರುಣೆ ಇಲ್ಲ ಅಂತಾರೆ. ಇಲ್ಲ, ಚೌಡಿ ಮೂಡ್ಗ ಅತ್ಲಾಗೈತಿ. ಆ ಕಡೆ ಶಿವಮೊಗ್ಗ ಅತ್ಲಾಗೈತಿ. ಚೌಡಿ ಕರುಣೆ ಇಲ್ಲ ಅಂತಲ್ಲ, ಲಾಯರ್ ಇದ್ದಂಗೆ ಅಂತ. ಅಯ್ಯಮ್ಮ ಯಾರು ಜಾಸ್ತಿ ಕೊಡ್ತಾರ ಅವ್ರ ಕಡೆ ಅಂತ. ಮತ್ತೆ ಜಾಸ್ತಿ ದುಡ್ಡು ಕೊಟ್ರೆ ಅವ್ರ ಕಡೆ. ಅದಕ್ಕೆ ಒಳ್ಳೆವನು ಕೆಟ್ಟವನು ನೋಡಲ್ಲ, ನೋಡೋದಿಲ್ಲ. ಯಾರು ಬಲಿ ಗಿಲಿ ಕೊಟ್ಟು ಚೆನ್ನಾಗಿ ನಡ್ಕೋತಾರ ಅವ್ರ ಕಡೆ. ಬಾರಿ ಡೇಂಜರ್. ಆಮೇಲೆ ಚೌಡಿನ ಪೂರ್ತಿ ನಾಶ ಮಾಡೋ ಶಕ್ತಿ ಐತಾ? ಇಲ್ಲ, ಬೇಕಾದ್ರೆ ನೀವು ಬಿಡಿಸಿ ಕಳಿಸಬಹುದು. ಬಟ್ ನಾಶ ಅಂತೂ ಆಗಲ್ಲ. ತುಂಬಾ ಪವರ್, ಭಾರಿ ಪವರ್ ಐತೆ ಚೌಡಿ. ಚೌಡಿದ್ದು ಏನಂದ್ರೆ ಸುಮ್ಮಕ್ಕೆ ಹೋಗ್ಬೇಕದು, ಸ್ಟಂಟಿಗೆ ಬರಬಾರ್ದು. ಆಮೇಲೆ ಇನ್ನೊಂದು ಹೇಳ್ತಾರೆ, ನೀವೇನಾದ್ರೂ ಹಿಂಗ್ ಬಂದಾಗ ಬೇರೆ ಅವ್ರಿವ್ರಿಗೆ ಹೊಸಬರು ಬಂದ್ರೆ ಬಗಳ್ತಾವಂತೆ ನಾಯಿಗಳು, ನೀವು ಬಂದ್ರೆ ಬಗಳಲ್ಲ ಅಂತಾರೆ. ಯಾವ ಕಾರಣಕ್ಕೆ? ಒಂದು ಹಾಲು ಬಿಟ್ಟು ಶಕನ ಕಟ್ತೀವಲ್ಲ ರಾತ್ರಿ, ಅದ್ರ ಮ್ಯಾಗ ನಾವು ನುಡಿಸ್ತೀವಿ. ಅದ್ರ ಮೇಲೆ ನಿಮಗೆ ಯಾವುದು ಏನು ಉಸಿರು ಬಿಡಂಗಿಲ್ಲ. ಅಷ್ಟು ಶಕ್ತಿಯ ಶಕನಕ್ಕೆ ಆಂಜನೇಯ. ಶಕನ ನುಡಿರಿ ಒಂದು. ಒಟ್ಟು ನೀನು ಹೋಗೋ ಜಾಗದಲ್ಲಿ, ಬರೋ ರೈನ ಒಳಗೆ, ತಿರುವ ಮೂಲೆ ಒಳಗೆ ಮಾಡೋ ಕೆಲಸ ಕಾರ್ಯದಿಂದ ಮಿಶ್ ಮೇಲೆ ಕೈ ಹಾಕೊಂಡ್ಬರ್ತೀವಿ. ಆಡಿದ್ದಾಟ ಹೊಡೆದಕ್ಕೆ ನಡೀತೈತಿ, ಯಾವುದೇ ಅಡ್ಡಿಲ್ಲ ನಿಮ್ಗೆ. ಆದ್ರೆ ಕೊಂತೆಲ್ಲಿ ಅನ್ನ ಐತಿ ನಿನಗೆ, ನಿನ್ ತೆಲ್ಲಿ ಭಾಗ್ಯ ಪಡಿಬೇಕು. ವೈರಿ ಒಳಗೆ, ದುಸ್ಸಮಾನ ಒಳಗೆ, ಚಾಡಿ ಚಂಡಾಳ ಒಳಗೆ ಮಿಶ್ ಮೇಲೆ ಕೈ ಹಾಕೊಂಡ್ಬರ್ತೀವಿ. ಆಡಿದ್ದಾಟ ಹೊಡೆದಕ್ಕೆ ನಡೀತೈತಿ, ಯಾವ್ದು ಅನುಮಾನ ಇಲ್ಲ. ನಿಮ್ದೆ ಪ್ರಶ್ನೆ ನಂದೆ ಬೇರೆ ಅದ್ರಾಗ ನೋಡು. ನೀವು ಹಂಗಾದ್ರೆ ಸುಮಾರು ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ರ. ಇವಾಗ್ಲೂ ನೀವು ಸ್ಮಶಾನ ಗಿಶಾನಕ್ಕೆ ಹೋಗ್ತೀರಾ? ಅಮಾವಾಸ್ಯೆ ಸುಡಗಾರಗಟ್ಟದಲ್ಲಿ ಹೋಗಿ ದೀಪ ಹಾಕಿ ಬರ್ತೀನಿ. ದೀಪ ಹಾಕಿ ಬರೋದು. ಇದು ಹಂಗಾದ್ರೆ ಹಸ್ತರೇಖೆ ಇದೆ. ಇದರಲ್ಲೇ ನಿಮ್ಗೆ ಆಲ್ಮೋಸ್ಟ್ ಶಕ್ತಿ ಇರೋದು. ಹನುಮಪ್ಪ ಮಂದಿಷ್ಟಿಂದ ಹೇಳ್ತೀನಿ. ಆಮೇಲೆ ನಾನು ಇನ್ನೊಂದು ದೂತ ಲಕ್ಷಣಿ ಮ್ಯಾಗೆ ಹೇಳ್ತೀನಿ. ಇನ್ನೊಂದು ನೋಡ್ದೆ ನಿಮ್ಗೆ ಎಲ್ಲ ಆಲ್ಮೋಸ್ಟ್ ಈ ಆಂಜನೇಯ ಇದ್ದೇ ಇರುತ್ತೆ ನಿಮ್ಮ ಕೊರಳಲ್ಲಿ. ಆತನು ಒಂದು ದೊಡ್ಡ ಶಕ್ತಿನ ನಿಮ್ಗೆ. ಹನುಮಪ್ಪ ಇದಾನ, ಹುಲಿಗಮ್ಮನ ಐತಿ. ಅದ್ರ ಸಕ್ಕರೆ ಮ್ಯಾಲೆ ನಾವು ಹೇಳ್ತೀವಿ. ತಾಯಿ ಹುಲಿಗಮ್ಮ, ಆ ತಾಯಿ ಎಲ್ಲಮ್ಮನ ಇಷ್ಟಿಂದ ಹೇಳ್ತೀವಿ, ಆಂಜನೇಯ ಇಷ್ಟಿಂದ. ಅಂದ್ರೆ ನಿಮ್ದು ಇದೇ ಕಾಯಕ? ಇದನ್ನ ಬಿಟ್ಟು ಬೇರೆ ಏನಾದ್ರು ಮಾಡ್ತೀರಾ? ಇಲ್ಲ, ಇದೇ ಕಾಯಕ. ವರ್ಷ ಪೂರ್ತಿ ಇದೆ ವರ್ಷ ಕಟ್ಲಿ. ಬೇರೆ ಬೇರೆ ಊರುಗಳಿಗೆ ಹೋಗೋದು? ಬೇರೆ ಬೇರೆ ಊರು. ಇಲ್ಲಿ ರಾಣಿಬೆನ್ನೂರು, ಹಾವೇರಿ, ಇದೊಂದು ವರ್ಷ ಇಟ್ಲಾಗ ಬರ್ತೀವಿ, ಮತ್ತೊಂದು ವರ್ಷ ಅಟ್ಲಾಗ ವರ್ಷಗಟ್ಲೆ ಹೋಗ್ತೀರಾ. ಆಮೇಲೆ ಒಂದು ಸತ್ಯ ಏನಂದ್ರೆ, ನೀವು ಹಂಗೆ ಯಾರ ಹತ್ರನು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳೋರಲ್ಲ. ಶಕುನ ಮಾತ್ರ ನುಡಿತೀರಾ? ಶಕನ ನುಡಿತೀವಿ. ಅವರ ಮನೆಸ್ಥಾನ ಬಗ್ಗೆ, ಅವರ ಜಾಗ ಬಗ್ಗೆ
ಭೂಮಿ ಬಗ್ಗೆ ಹೇಳ್ತೀನಿ ಹ್ಮ್ ಹ್ಮ್ ಶಾಸ್ತ್ರ ಹ್ಮ್ ಹ್ಮ್ ಅಷ್ಟೇ ನಮ್ದು, ಅದು ಬಿಟ್ಟು ಯಾವುದಿಲ್ಲ. ಆಮೇಲೆ ನನಗೆ ಹೋದ್ ಸರಿ ವಿಡಿಯೋ ಮಾಡಿದಾಗ ತುಂಬಾ ಜನ ಕಮೆಂಟ್ ಮಾಡಿದ್ರು ಕೆಳಗಡೆ, ಏನಂದ್ರೆ ಬೆಳಗಿನ ಜಾವ 4-5 ಗಂಟೆಗೆ ಬಂದು ನುಡ್ದೋಗಿದ್ರು, ನಮ್ಮ ತಂದೆ ಅಥವಾ ನಮ್ಮ ಮನೇಲಿ ಯಾರೋ ಒಬ್ರು ಸಾಯ್ತಾರೆ ಅಂತ, ಆತರ ಕೆಲವರಿಗೆ ಆಗಿದಾವಂತೆ. ಅದೇ ಆಗಿದಾವ. ಅಷ್ಟು ಪವರ್ ಇದೆಯಾ? ನಮ್ದು ನಮ್ ಬುಡುಬುಡಿಕಿರುವ ಮಾತು ವಿಷಯ ಆಗಂಗಿಲ್ಲ, ವಿಷ ಆಗಂಗಿಲ್ಲ, ವಿಷಯನೇ ಬರೋದಿಲ್ಲ ನಮ್ಗೆ. ಹುಸಿ ಆಗಲ್ಲ, ಸುಳ್ಳೆ ಆಗಲ್ಲ, ಸುಳ್ಳಿನೇ ನುಡಿಯಂಗಿಲ್ಲ. ಹ್ಮ್ ಒಂದು ಹತ್ತಕ್ಕೊಂದು ಮಾತು ನಿಜ ಆಗ್ತಾವ ನಮ್ಮ. ಒಂದು ಸುಳ್ಳು ನುಡಿದ್ರು ಹತ್ತಕ್ಕೊಂದು ಮಾತು ನಿಜ ಆಗ್ತಾವ ನಮ್ಮ ಮಾತು. ಆಲ್ಮೋಸ್ಟ್ ನಿಜ ಆಗ್ತಾವ. ಆಮೇಲೆ ನಾನು ನೋಡಿದೆ ಇವಾಗ ಬರುವಾಗ್ಲೂ ನೀವು ಅಷ್ಟಾಗಿ ಯಾರ ಮನೆ ಹತ್ರ ಹೋಗಲ್ಲ, ಅಂದ್ರೆ ನಿಮಗೆ ಅನ್ಸಿದ್ರೆ ಮಾತ್ರ ಕೆಲವು ಮನೆಗಳ ಹತ್ರ ಹೋಗ್ತೀರಿ, ಎಲ್ಲರ ಮನೆಗಳ ಹತ್ರ ಅಂತೂ ಹೋಗಲ್ಲ. ಎಲ್ಲಿ ನುಡಿಬೇಕು ಅನಿಸ್ತತ್ ಅಲ್ಲಿ ಅದೇ ಜಾಗದಲ್ಲಿ ಮಾತಾಡ್ತೀನಿ. ನಿಮಗೆ ಇವಾಗ ನಿಮ್ಮ ವೃತ್ತಿ ನಿಮಗೆಲ್ಲ ಅಷ್ಟಾಗುತ್ತಾ ಅಥವಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ? ಅವರು ವ್ಯಾಪಾರ ಮಾಡ್ತಾರೆ, ಪಾತ್ರೆ ವ್ಯಾಪಾರ. ಅವ್ರು ವ್ಯಾಪಾರ ಮಾಡ್ತಾರೆ, ನಿಮ್ದೇ ಲಾಸ್ಟ್ ಅಂತೀರಿ? ಇದೇ ಲಾಸ್ಟ್, ನಿಮ್ ಕಾಯಕ ಇದೇ ಲಾಸ್ಟ್. ಕಲೆ ಹೇಳ್ಬಿಟ್ರೆ ಅವ್ರಿಗೆ ಅಷ್ಟು ಇಲ್ಲ ಅಂತೀರಿ? ಅವ್ರು ವ್ಯಾಪಾರ ಮಾಡ್ತಾರೆ. ನಿಮ್ಮಂತರ ನಾವು ಯಜಮಾನ ಮನುಷ್ಯರನ್ನ ಮಾಡ್ತಾ ಇದೀವಿ. ನಮ್ಮ ಪೀಳಿಗೆಗಿಲ್ಲ ಅಂತೀರಿ ಅಷ್ಟು ಅದನ್ನ ನಡ್ಸ್ಕೊಂಡು ಹೋಗೋದು. ಆದ್ರೆ ಇದಕ್ಕೆಲ್ಲ ತುಂಬಾ ಪದ್ಧತಿ ಇದೆಯಾ ನಡ್ಸಕ್ಕೆ? ಇದ್ದಿದ್ದು ಅವ್ರ ಮನ್ಯಾಗ ಏನಾಯ್ತು ನುಡಿದು ಹೋಗ್ತೀವಿ ನಾವು. ಇದು ಇಲ್ಲಿರೋದು ಇದು ಯಾವುದು ಚೋಡಿನ? ಹುಲಿಗಮ್ಮ. ಹುಲಿಗಮ್ಮ. ಹುಲಿಗಮ್ಮ ಮತ್ತೆ ಅದೇ ಹನುಮಪ್ಪ, ಹುಲಿಗಮ್ಮ. ಆಮೇಲೆ ನಿಮ್ಮ ಹತ್ರ ಕೆಲವು ಈ ಸೌಂಡ್ಗಳೆಲ್ಲ ಬರುತ್ತಂತೆ, ಬೇರೆ ಬೇರೆ ಆತ್ಮಗಳದ್ದು. ನಿಮ್ಮ ಹತ್ರ ಹೇಳಿದ ಮಾತು ಹುಷಿ ಆಗಬಾರ್ದು, ಹುಷಿ ಇಲ್ದಾಗ ಹೇಳ್ತೀವಿ ನಾವು. ಕೆಲವು ಸರಿ ನಾನು ನೋಡ್ದಂಗೆ ಚಿಕ್ಕವನಿದ್ದಾಗ ನನಗೂ ಸ್ವಲ್ಪ ಗಮನಕ್ಕೆ ಬಂದಿದ್ದಂಥದ್ದು, ಬೇರೆಯವ್ರು ಹೇಳಿದ್ದು. ಆದ್ರೆ ನಿಮ್ಮ ಹತ್ರ ತುಂಬಾ ಆತ್ಮಗಳು ಓಡಾಡುತ್ತಂತೆ, ಅದೆಲ್ಲ ಇದೆಯಂತೆ. ಇವಾಗ್ಲೂ ಯಾವ್ದಾದ್ರು ಸ್ಮಶಾನಕ್ಕೆ ಹೋದ್ರೆ ನೀವು ಈ ಬಾಣತೀರು ಅವ್ರಿಗೆಲ್ಲ ಏನಾದ್ರು ಪೂಜೆ ಸಲ್ಲಿಸ್ತೀರಾ ಬೇರೆಯವ್ರಿಗೆ? ಅಲ್ಲಿ ಸಲ್ಲಿಸ್ತೀವಿ, ಯಾವ ತೊಂದರೆ ಆಗಲಾರ್ದಂತೆ ಸಲ್ಲಿಸ್ತೀವಿ ನಾವು. ಯಾವ ತೊಂದರೆ ಆಗದೆ ಇರಂಗೆ ಮನ್ಯಾಗ ಅವ್ರಿಗೆ, ಅವ್ರ ಮನೆಗೆ. ಅಂದ್ರೆ ಬಾಣಂತಿಗೆ ಅಷ್ಟು ಪವರ್ ಇದೆಯಾ? ಐತಿ. ಅದೇ ಈಗ ನಾರ್ಮಲ್, ಇವಾಗ ನಾವು ನೀವು ನಾರ್ಮಲ್ ಇದ್ದವರು ಸತ್ರ ಏನು ಇಲ್ಲ ಅಂತೀರಾ? ಆತ್ಮಗಳು ಯಾವ ಇರೋ ಬರಂಗಿಲ್ಲ ಅಲ್ಲಿ. ಬಾಣಂತಿಯರಿದ್ರೆ ಅವ್ರಿಗೆ ಒಂದು ಪವರ್ ಜಾಸ್ತಿ. ಅದು ಐತಿ, ಬಹಳ ಐತಿ. ಇದು ಸುಟ್ಟಾಗ್ತಾರೆ ಇವಾಗ ಏನ್ ಕಾಲದಾಗ ಸಣ್ಣವ್ರು ನೀವು ಆವಾಗ ಕಾಲದಾಗ ನಾವು ನೋಡ್ದಂಗೆ ಓದ ಬಗ್ಗೆ ನಂದು ಓದ್ ಮುಗೀತು, ಕೆಲಸ ಮಾಡ್ತಿದ್ದೀನಿ ಒಂದ್ ಕಡೆ ಯಾವ ಕಡೆ? ಬೆಂಗಳೂರಾಗ. ಊರು ನಂದು ಇದೇ ಊರು. ಅವಾಗ ಬರ್ತಾ ಇರ್ತೀನಿ, ಹಿಂಗ ಈ ತರ ಕಾಯಕ ಇರೋರ್ನ ಪರಿಚಯ ಮಾಡ್ತಾ ಇರ್ತೀನಿ ನನ್ನ ಕಣ್ಣಿಗೆ ಕಂಡವ್ರನ್ನ. ಯಾಕಂದ್ರೆ ಯಾವ್ದು ಮರೆಯಾಗಬಾರ್ದಲ್ಲ. ಬೆಂಗಳೂರಾಗ ಇದ್ರು ನಮ್ ಜನ. ಹೌದಲ್ಲ, ಅಲ್ಲೇ ಇದಾರ ಅದೇ ಕೆಳಗ. ಯಾವ ಕಡೆ? ಸೈಟ್ ಬೆಂಗಳೂರಾಗ. ಆ ಕಡೆ ಒಂದ್ 500 ಮನೆ ಇದಾವಲ್ಲಿ. ಆಮೇಲೆ ನನಗೆ ತುಂಬಾ ಜನ ಹೇಳೋರು, ಹಿಂಗ್ ಬರ್ತಾರೆ ಕೆಲವರು, ದುಡ್ಡೆಲ್ಲ ಕೇಳ್ತಾರೆ ಜಾಸ್ತಿ ಅಂತ. ಅದು ಸುಳ್ಳಂತೀರಾ? ಹಂಗಾದ್ರೆ ಏನ್ ಹೇಳ್ತೀರಾ? ಅವ್ರಿಗೆ ಕೊಡ್ಬೇಡ ಅಂತೀರಾ? ಅವ್ರ ಮನಸ್ಸು ಸಂತೋಷಿದ್ರೆ ಇಸ್ಕೊಂಡ್ ಹೋಗ್ತೀವಿ ನಾವು. ಮನಸ್ಸು ಇಲ್ದಿದ್ರೆ ₹1 ₹2 ಇಸ್ಕೊಂಡು ಊಟ ಮಾಡ. ಅದೇ ಅಲ್ಲ, ಅಷ್ಟು ಓಕೆ. ಬೇರೆಯವ್ರು ಏನಂದ್ರೆ, ನೀವ್ ಇದನ್ನ ಮಾಡಿಸ್ಲಿಲ್ಲ ಅಂದ್ರೆ ನೀವು 10,000 ಕೊಡ್ರಿ, 20,000 ಕೊಡ್ರಿ ಅಂತ ಡಿಮ್ಯಾಂಡ್ ಮಾಡ್ತಾರಂತೆ. ಈ ತರ ಮೂಳೆಗಳನ್ನ ಅವ್ರ ಮುಂದೆ ಇಡ್ತಾರಂತೆ. ಅದೆಲ್ಲ ಅಲ್ಲ ಅಂತೀರಾ? ಸುಳ್ಳು, ಸುಮ್ನೆ ವೇಷ ಹಾಕ್ತಾರೆ. ಬಿಸಿಲು ಪಾಪ ಈ ಕಡೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೆ ಸ್ನೇಹಿತರ, ಬಿಸಿಲಲ್ಲಿ. ಅದೆಲ್ಲ ಸುಳ್ಳು ಅಂತೀರಾ? ಅವೆಲ್ಲ ಆಗಲ್ಲ. ಸುಳ್ಳು ಮಾತ್ಕೊಂಡು ಹೊಟ್ಟೆಗೆ ಜೀವನಕ್ಕೆ ಮಾಡ್ಕೊಂಡ್ರೆ ಏನ್ ಪರ್ಜನೆ ಇಲ್ಲ. ಕರೆಕ್ಟ್. ಆದ್ರೆ ಇನ್ನೊಂದೇನಂದ್ರೆ, ಈ ತರ ನಿಮ್ಮಂತ ಈ ಇದ್ರಲ್ಲಿರುವಂತವ್ರಿಗೆ ಅವೆಲ್ಲ ಕೆಟ್ಟ ಹೆಸರು ಬರ್ತೈತೆ. ಹೌದಾ? ಇಂತ ಮಾಡಿದ್ರ ಅಂತೇಳಿ. ಈಗ ಬುಡುಬುಡಿಕೆಯರ್ ಅಂದ್ರೆ ನಿಮ್ದೆಲ್ಲ ಒಂದ್ ಸಮುದಾಯ. ನಿಮ್ಮದು ಈ ತರ ಉಡುಗೆ ತೊಡುಗೆಗಳು ವೇಷಗಳನ್ನ ಹಾಕೊಂಡ್ ಮಾಡಿದ್ರೆ ನಿಮ್ಗೂ ಒಂಥರ ಕೆಟ್ಟ ಹೆಸರು, ಕೆಟ್ಟ ಹೆಸರು ಬರ್ತಾವ. ಇಂತರು ನೋಡಪ್ಪ ಹಿಂಗ್ ಹೇಳಿದ್ರು, ಹಿಂಗ ಆತು, ಅದೇನಾಗ್ಲಿಲ್ಲ ಅಂತ ನಿಮಗ್ ಕೆಟ್ಟ ಹೆಸರು ಬರ್ತದೆ. ಕರೆಕ್ಟ್. ಬಟ್ ನೀವಂತೂ ಯಾರ ಹತ್ರನು ಏನು ಅಷ್ಟು ಇಸ್ಕೊಳಾರಲ್ಲ. ನಾವ್ ಹೆಂಗ್ ಇಸ್ಕೊಳೋದಲ್ಲ. ಅವ್ರ ಧರ್ಮ ಇದ್ರೆ, ಅವ್ರ ಮನಸ್ಸಿದ್ರೆ 50-100 ಇಸ್ಕೊಂಡು ಹೋಗ್ತೀವಿ ನಾವು. ಅವ್ರು ನಾನು ಮನಸ್ಸು ತಪ್ಪಿದ್ದ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ನೀವೇ ಯಾವಾಗಾದ್ರೂ ಸ್ಮಶಾನಕ್ಕೆ ಹೋದಾಗ ಈ ಆತ್ಮಗೀತ್ಮ ಅವೆಲ್ಲ ನೋಡಿರಾ? ಕಂಡವ? ಕಂಡಿಲ್ಲ. ಕಾಣಲ್ಲ ಅಂತೀರಾ? ಹಂಗೆ ಕಾಣೋದಿಲ್ಲ ಹಂಗೆ. ಮತ್ತೆ ಅದ್ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಆತ್ಮ ಇದೆ ಅಂತ? ಶಕಲಿನ ಮೇಲೆ ಹಾಳು, ಶಕಲಿನ ಮೇಲೆ
ಅದು ಯಾವುದು ಬರಂಗಿಲ್ಲ ನಮ್ಗೆ. ಓ ನಿಮ್ಮ ಹತ್ರ ಅದು ಸುಳಿಯಲ್ಲ. ಆಮೇಲೆ ಇದನ್ನ ನೀವು ಮನೇಲಿ ಪೂಜೆ ಮಾಡ್ತೀರಾ ಅಥವಾ ಸ್ಮಶಾನಕ್ಕೆ ಹೋಗ್ಬೇಕಾ? ಮನ್ಯಾಗ ಪೂಜೆ ಮಾಡ್ತೀನಿ. ಇದು ಮನೇಲೆ ಪೂಜೆ ಮಾಡ್ತೀರಿ? ಅಂದ್ರೆ ಹಿಂಗೆ ವಾರ ವಾರನಾ ಅಥವಾ ವರ್ಷಕ್ಕ? ಶುಕ್ರವಾರ ಮಂಗಳವಾರ ಇಷ್ಟು ವಾರ ಪೂಜೆ ಮಾಡ್ತೀನಿ. ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತೀರಿ.